ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ. ಇದೀಗ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬೆಂಗಳೂರಿಗೆ ಬಂದಿದ್ದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಾ ಅಂತ ಕಾದು ನೋಡಬೇಕಿದೆ. ಇಂದು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 10:30ರಿಂದ ಸಂಜೆವರೆಗೂ ಕೂಡ ಸಭೆ ಆಯೋಜಿಸಲಾಗಿದ್ದು ಬಿಜೆಪಿ ಪ್ರಮುಖ ನಾಯಕರ ಜೊತೆ ತರುಣ್ ಚುಗ್ ಸಮಾಲೋಚನೆಯನ್ನು ಕೂಡ ನಡೆಸಲಿದ್ದಾರೆ. ಬಿವೈ ವಿಜೇಂದ್ರ ಯತ್ನಾಳ್ ಫೈಟ್ ತಾರಕಕ್ಕೇರಿದೆ. ಬಣ ಬಡಿದಾಟಕ್ಕೆ ಬೇಸತ್ತ ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಪೂಜಾರ್ ಯತ್ನಾಳ್ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಯತ್ನಾಳ್ ಹೇಳಿಕೆಯಿಂದ ಗೊಂದಲ ಉಂಟಾಗಿದೆ. ಹೀಗಾಗಿ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹಾವೇರಿಯ ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಪೂಜಾರ್ ಆಗ್ರಹಿಸಿದ್ದಾರೆ. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಒಟ್ಟು 8 ಆರೋಪಿಗಳು ಜಾಮೀನನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇಂದು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಇನ್ನು ದರ್ಶನ್ ನಾಗರಾಜ್ ಪರ ವಕೀಲರು ಈಗಾಗಲೇ ವಾದ ಮಂಡಿಸಿದ್ದಾರೆ. ಇಂದು ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸಬಸ್ಟಿಯನ್ ವಾದ ಮಂಡಿಸಲಿದ್ದಾರೆ. ಇಂದು ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಜಗದೀಶ್, ಅನುಕುಮಾರ್, ಲಕ್ಷ್ಮಣ್, ಪ್ರದೋಷ್ ಹಾಗೂ ವಿನಯ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಮದನಾಯಕನಹಳ್ಳಿ ಪೊಲೀಸರು ಸಾವಿನ ಸತ್ಯವನ್ನ ಕಲೆ ಹಾಕಿದ್ದಾರೆ. ಗುರುಪ್ರಸಾದ್ ಅವರು ರಮ್ಮಿ ಆಟವಾಡಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡು ಸಾಲದ ಸುಳಿಯಲ್ಲಿ ಸಿಲುಕೊಂಡಿದ್ರಂತೆ. ಸ್ನೇಹಿತರು, ಸಂಬಂಧಿಕರು ಸೇರಿ ಹಲವರ ಬಳಿ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ಹಿಂದಿರುಗಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ತನಿಖೆ ವೇಳೆ ಬಯಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ಪೌರ ಕಾರ್ಮಿಕರ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೆಲಸ ಖಾಯಂ ವೇತನ ಹೆಚ್ಚಳಕ್ಕಾಗಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜಿಟಿ ಮಳೆಗೆ ಬೆಂಗಳೂರು ಕೆಸರು ಗದ್ದೆಯಂತಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಶುರುವಾಗಿದೆ. ಸಿದ್ದರಾಮಯ್ಯ ಬಂದಿಲ್ಲ, ಡಿ.ಕೆ. ಶಿವಕುಮಾರ್ ಅವರು ಬಂದಿಲ್ಲ ನಮ್ಗೆ ನ್ಯಾಯ ಕೊಡೋದಕ್ಕೆ. ಏನಾದ್ರೂ ಸಿದ್ದರಾಮಯ್ಯ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಬೇಕು, ಬೇಕೇ ಬೇಕು. ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಕಾಲದ ದೇಗುಲಕ್ಕೆ ಮೂಲ ಸೌಕರ್ಯಗಳೇ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. 14ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪಾಳು ಬಿದ್ದಂತಾಗಿದೆ. ಹೊಸಪೇಟೆಯ ತಿಮಲಾಪುರ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಈ ಐತಿಹಾಸಿಕ ದೇಗುಲ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಪ್ರವಾಸಿಗರಿಗೆ ಸಿಗಬೇಕಾದಂತ ಯಾವುದೇ ಸೌಲಭ್ಯ ಇಲ್ಲದೆ ಆದಾಯಕ್ಕೂ ಕೂಡ ಈಗ ಕೊಕ್ಕೆ ಬಿದ್ದಂತಾಗಿದೆ. ಈ ದೇವಾಲಯಗಳು ಏನಾಗ್ತಿದ್ದಾವೆ ಅಂದರೆ ಪುರಾತತ್ವ ಇಲಾಖೆ ಸೇರಿದಾಗಿಂದ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಒಂದು ಊಟದ ಕೋಣದ ವ್ಯವಸ್ಥೆ ಇಲ್ಲ, ಮತ್ತು ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಆನಂತರ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾವುದೇ ಇನ್ಫಾರ್ಮೇಷನ್ ಇರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ಯಾರನ್ನ ಭೇಟಿ ಆಗಬೇಕು, ಮತ್ತು ಇಲ್ಲಿ ಅಧಿಕಾರಿಗಳು ಯಾರು ಬಂದು ನಮ್ಮನ್ನು ಇಲ್ಲಿ ಭೇಟಿ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ಬಂದು ಇದಕ್ಕೇನು ಇನ್ನೂ ಉನ್ನತೀಕರಣ ಮಾಡಲಿಕ್ಕೆ ಮತ್ತು ಇಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾರನ್ನೂ ಪ್ರಶ್ನೆನೂ ಮಾಡ್ತಾ ಇಲ್ಲ. ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕೆ ಹೋಗಿ ಖತರ್ನಾಕ್ ಮಗ ತಾಯಿಗಾಗಿ ಜೈಲು ಪಾಲಾಗಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಕೋರ್ಟ್ ಎದುರಿಸುವ HDFC ಬ್ಯಾಂಕ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ ಕೃಷ್ಣ ATMಗೆ ಕನ್ನ ಹಾಕಿದ್ದಾನೆ. ಸುಮಾರು 8,65,000 ರೂಪಾಯಿ ಎಗರಿಸಿದ ಖತರ್ನಾಕ್ ಕಳ್ಳ ತನ್ನ ತಾಯಿಗೆ 20 ಗ್ರಾಂ ಚಿನ್ನದ ಸರವನ್ನ ಮಾಡಿಸಿಕೊಟ್ಟು ಖಾಕಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಮಾಲೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಹೋಳಿ ಪಂದ್ಯವಾಟ ಆಡ್ತಾ ಇರುವಂತಹ 6 ಜನರನ್ನ ಬಂಧಿಸಿದ್ದಾರೆ. ದೊಡ್ಡ ಸಬ್ಬೆನಹಳ್ಳಿಯಲ್ಲಿ ಕೆರೆಯಲ್ಲಿ ಆರೋಪಿಗಳು ಕೋಳಿ ಜೂಜಾಡ್ತಾ ಇರುವಂತಹುದು. ಈ ವೇಳೆ ದಾಳಿ ಮಾಡಿದ ಪೊಲೀಸರು ಪ್ರೇಮ್ ಕುಮಾರ್, ಲಘುಮಪ್ಪ, ನಾರಾಯಣಪ್ಪ, ಶ್ರೀನಿವಾಸ್, ಮಂಜುನಾಥ್ ಹಾಗೆ ಮುರಳಿ ಎಂಬುವರನ್ನ ಬಂಧಿಸಿದ್ದಾರೆ. ಸದ್ಯ ಬಂಧಿತರಿಂದ 2 ಹುಂಜ ಹಾಗೆ 7,140 ರೂಪಾಯಿ ವಶಪಡಿಸಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಭತ್ತದ ಬೆಲೆ ಕುಸಿತವಾಗಿದ್ದು ಅದರಿಂದ ರೈತರು ಕಂಗಾಲಾಗಿದ್ದಾರೆ. ಅನ್ನದಾತರು ಕಂಗಾಲಾಗಿದ್ದು 2,500 ಇದ್ದ ಭತ್ತದ ಬೆಲೆ 1,500ಕ್ಕೆ ಕುಸಿತವಾಗಿದೆ. ಭತ್ತದ ದರ ಕಡಿಮೆಯಾದ ಹಿನ್ನೆಲೆ ರೈತರು ಸಂಕಷ್ಟಕ್ಕೀಡಾಗಿದ್ದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಬೆಲೆ ಇಲ್ಲದೆ ಮಾರಾಟ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿರುವಂತಹ ರೈತರು ರಸ್ತೆ ಮಧ್ಯದಲ್ಲೇ ಭತ್ತವನ್ನು ಹಾಕಿ ಒಣಗಿಸ್ತಾ ಇದ್ದಾರೆ. ಮೂಲ ಅನುಭವ ಮಂಟಪ ರಕ್ಷಣೆ ಹಾಗೆ ಪತ್ತೆಗಾಗಿ ಸ್ವಾಮೀಜಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸ್ವಾಮೀಜಿಗಳು ಹೋರಾಟ ಕೈ ಬಿಡುವಂತೆ ಸಚಿವ ಈಶ್ವರ್ ಖಂಡ್ರೆ ಮನವಿ ಮಾಡಿದ್ದಾರೆ. ಮೂಲ ಅನುಭವ ಮಂಟಪದ ಕುರಿತು ಸಂಶೋಧನೆ ನಡೆಸಲಾಗ್ತಾ ಇದ್ದು ಇನ್ನು ತ್ರಿಪುರಾಂತ ಕೆರೆಯ ದಡದಲ್ಲಿ ಅನುಭವ ಮಂಟಪ ಇತ್ತು ಅಂತ ಸಂಶೋಧಕರು ಹೇಳಿದರು. ಈ ಹಿನ್ನೆಲೆ
ಆ ಸ್ಥಳದಲ್ಲಿ ನೂತನ ಅನುಭವ ಮಂಟಪ ನಿರ್ಮಿಸಲಾಗಿದೆ. ಸದ್ಯ ಇರುವಂತ ಪೀರ್ ಪಾಷಾ ಬಾಂಗ್ಲಾವನ್ನ ಮೂಲ ಅನುಭವ ಮಂಟಪ ಅಂತ ವಾದಿಸ್ತಾ ಇರೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತ ಖಂಡ್ರೆ ಹೇಳಿದ್ರು. ಈಗಾಗಲೇ ಆ ಸ್ಥಳ ಅದರ ಮೇಲೆ ವಕ್ಫ್ ಬೋರ್ಡ್ ಕಂಡು ಬಿದ್ದಿದ್ದು ಸರ್ಕಾರ ಮಧ್ಯಪ್ರವೇಶ ಮಾಡುವಂತೆ ಚನ್ನಬಸವಾನಂದ ಸ್ವಾಮೀಜಿಗಳು ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿಗೆ ಕನ್ನ ಹಾಕುವ ದಂಧೆ ಮೊದಲಿನಿಂದಲೂ ಕೂಡ ನಡೀತಾ ಇತ್ತು. ಆಗಾಗ ಪೊಲೀಸರು ಸಣ್ಣ ಪುಟ್ಟ ದಾಳಿಯನ್ನ ಮಾಡೋದು, ವಾಪಸ್ ಬಿಟ್ಟು ಕಳಿಸೋದು ನಡೆಯುತ್ತಲೇ ಇತ್ತು. ಆದರೆ ಕಳೆದ ಅಕ್ಟೋಬರ್ 5ರಂದು ಪೊಲೀಸರು ಭರ್ಜರಿ ದಾಳಿಯನ್ನ ನಡೆಸಿ ಟನ್ಗಟ್ಟಲೆ ಹಾಲಿನ ಪ್ಯಾಕೇಜ್ ಅನ್ನ ಜಪ್ತಿ ಮಾಡಿದ್ರು. ಪ್ರಕರಣ ಸಂಬಂಧಪಟ್ಟಂತೆ ಇದೀಗ 127 ಜನ ಮುಖ್ಯ ಶಿಕ್ಷಕರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆನೆಗಳ ಹಾವಳಿಗೆ ಮಡಿಕೇರಿ ಜನ ಹರಣಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಚಂದ್ರ ಎಂಬುವರ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಕೈ ಮುರಿದುಕೊಂಡಿದ್ದಾರೆ. ಇದೀಗ ಚಂದ್ರ ಅವರಿಗೆ ಮಡಿಕೇರಿಯಲ್ಲಿ 2 ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಆಸ್ಪತ್ರೆಗೆ ಜನಪ್ರತಿನಿಧಿಗಳು ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಒಡಿಶಾದ ಪುರಿಯಲ್ಲಿರುವ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ಭಾರತೀಯ ನೌಕಾಪಡೆಯು ಅದ್ಭುತವಾದ ಕಾರ್ಯಾಚರಣೆಯ ಪ್ರದರ್ಶನವನ್ನು ಮಾಡಲಿದೆ. ನಾಳೆ ಒಡಿಶಾದ ಪ್ರಾಚೀನ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ನಡೆಯಲಿರುವ ನೌಕಾಪಡೆಯ ದಿನಾಚರಣೆಯ ಅಂಗವಾಗಿ ಭಾರತೀಯ ನೌಕಾಪಡೆ ತನ್ನ ಕಾರ್ಯವೈಖರಿಯ ಪ್ರದರ್ಶನವನ್ನು ಪ್ರದರ್ಶಿಸುವುದಕ್ಕೆ ಸಜ್ಜಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಗುಣಮಟ್ಟ ಮತ್ತಷ್ಟು ಕಳಪೆಯಾಗಿದೆ. ಅಕ್ಷರಧಾಮ ಪ್ರದೇಶ ಕೆಲವು ಭಾಗಗಳಲ್ಲಿ ಹೊಗೆ ಆವರಿಸಿಕೊಂಡಿದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಿಪಿಸಿಬಿ ಪ್ರಕಾರ ದೆಹಲಿಯ ಹಲವಾರು ಭಾಗಗಳಲ್ಲಿ ವಾಯು ಗುಣಮಟ್ಟ ಕಂಪ್ಲೀಟ್ ಕಳಪೆಯಾಗಿದೆ ಅನ್ನೋದು ಮತ್ತೆ ಈಗ ಸಾಬೀತಾಗ್ತಾ ಇದೆ. ಕೊಯಮತ್ತೂರಿನ ಹೆಮ್ಮೆಯ ಪ್ರತೀಕವಾಗಿರುವಂತಹ ವಿಶಿಷ್ಟ ಆರ್ಟ್ ಸ್ಟ್ರೀಟ್ ಎಕ್ಸ್ಪೋವನ್ನ ಭರ್ಜರಿಯಾಗಿ ನಡೆಸಲಾಗಿದೆ. ಕೊಯಮತ್ತೂರು ವಿಜಾದಲ್ಲಿ ಈ ಆರ್ಟ್ ಸ್ಟ್ರೀಟ್ ಎಕ್ಸ್ಪೋವನ್ನ ಆಯೋಜನೆ ಮಾಡಲಾಗಿದ್ದು 100ಕ್ಕೂ ಹೆಚ್ಚು ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಉತ್ತರ ಪ್ರದೇಶದ ವಿವಿಧ ಭಾಗಗಳಿಂದ ರೈತರು ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ಸರ್ಕಾರ ಸ್ವಾಧೀನಪಡಿಸಿಕೊಂಡಿರುವಂತಹ ಜಮೀನಿಗೆ ಸೂಕ್ತ ಪರಿಹಾರ ನೀಡುವಂತೆ ಪ್ರತಿಭಟನೆ ಮಾಡಿದರು. ನೋಡಾ ದೆಹಲಿ ಗಡಿಭಾಗದಲ್ಲಿ ಧರಣಿಗೆ ಕುಳಿತು ಬೋಲ್ ಕಿಸಾನ್ ಹಲ್ಲಾ ಬೋಲ್ ಅಂತ ಘೋಷಣೆಗಳನ್ನು ಕೂಗಿದ್ರು. ಇತ್ತ ದೆಹಲಿ ಚಲೋದಲ್ಲಿ ಪಾಲ್ಗೊಂಡಿರುವಂತಹ ರೈತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಮಹಾಕುಂಭಮೇಳ ನಡೆಯುತ್ತೆ. ಇಲ್ಲಿಗೆ ಅಪಾರ ಸಂಖ್ಯೆಯ ಜನ ಬರ್ತಾರೆ. ಆದ್ದರಿಂದ ಮಹಾಕುಂಭಮೇಳ ನಡೆಯುವ ಪ್ರದೇಶವನ್ನೇ ಹೊಸ ಜಿಲ್ಲೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಕೊಡಗಿನ ಸಿದ್ದಾಪುರ ಸುತ್ತಮುತ್ತ ಬೀಡು ಬಿಟ್ಟಿದ್ದ ಕಾಡಾನೆಗಳು, ಕಾಫಿ ತೋಟಗಳಲ್ಲಿ 9 ಆನೆಗಳು ಬೀಡು ಬಿಟ್ಟಿದ್ದಾವೆ. ಸದ್ಯ ಆನೆಗಳನ್ನ ಈಗ ಕಾಡಿಗಟ್ಟುವಲ್ಲಿ ಅರಣ್ಯ ಇಲಾಖೆ ಕೂಡ ಯಶಸ್ವಿ ಆಗ್ತಾ ಇದೆ. ಘಟ್ಟದಳ್ಳ ಮಾರ್ಗೊಲ್ಲಿ ಮೂಲಕ ದುಬಾರೆ ಅರಣ್ಯಕ್ಕೆ ಆನೆಗಳನ್ನ ಈಗ ಕಾಡಿಗೆ ಅಟ್ಟುವಲ್ಲಿ ಯಶಸ್ವಿ ಆಗಿದೆ. ಕಾಫಿ ಬೆಳೆ ನಾಶ ಮಾಡ್ತಾ ಇರುವಂತಹ ಕಾಡಾನೆಗಳ ಹಿಂಡು ಇದು. ಕಾಡಾನೆಯನ್ನ ಹಿಮ್ಮೆಟ್ಟಿಸಿದ್ರಿಂದ ಕಾಫಿ ಬೆಳೆಗಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂಡಿಂಡೆ ಬರ್ತಾವೆ, ಒಂದು ಬಂದ್ರೆ ಭಯ ಆಗತ್ತೆ. ಅಂಥದ್ರಲ್ಲಿ ಈ ಥರ ಹಿಂಡಿಂಡೆ ಬಂದರೆ ಜನರ ಗತಿ ಅಧೋಗತಿ. ಇವೆಲ್ಲವೂ ಕೂಡ ಕಾಫಿ ನಾಡು ಕೊಡಗು ಜಿಲ್ಲೆಯಲ್ಲಿ ಕಂಡು ಬಂದಂಥ ದೃಶ್ಯ ಇದು. ಅದು ಕೂಡ ಕಾಫಿ ಬೆಳೆಗಾರರು ಹೈರಾಣಾಗಿ ಹೋಗಿದ್ದಾರೆ. ಒಂದು ಕಡೆ ವಾತಾವರಣ ಬೇರೆ ಕೆಟ್ಟೋಗ್ಬಿಟ್ಟಿದೆ, ಇನ್ನೊಂದು ಕಡೆ ಈ ಆನೆ ದಾಳಿ ನೋಡಿ, ಇನ್ನೊಂದು ಕಡೆಯಲ್ಲಿ ಅರಣ್ಯ ಇಲಾಖೆ ಕೂಡ ಇವೆಲ್ಲ ಆನೆಗಳನ್ನು ವಾಪಸ್ ಈಗ ಅರಣ್ಯ ಇಲಾಖೆಯವರು ಕಾಡಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ.